ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳುತ್ತಿಲ್ವಾ? ವಿಪರೀತವಾದ ಕುಡಿತದ ಚಟಕ್ಕೆ ಒಳಗಾಗಿದ್ದಾನಾ? ಅಥವಾ ದುಡ್ಡು ಕಾಸಿನ ಸಮಸ್ಯೆಗಳು ಅತಿ ಹೆಚ್ಚಾಗಿ ನಿಮ್ಮ ಮನೆಗೆ ಆಗುತ್ತಿದೆಯಾ? ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಏನೇ ಇರಲಿ ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಇವರು ಪರಿಹಾರವನ್ನು ಖಂಡಿತವಾಗಿಯೂ ನೀಡ್ತಾರೆ. ಎಷ್ಟೋ ಜನ ಇವರಲ್ಲಿ ಪರಿಹಾರ ಪಡೆದು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಶಾಶ್ವತ ನೆಮ್ಮದಿ ಸಿಗಬೇಕು, ಪರಿಹಾರ ಆಗಬೇಕು, ಕೌಟುಂಬಿಕ ಕಲಹಗಳು ನಿಲ್ಲಬೇಕು ಅನ್ನೋದಾದರೂ ಕೂಡ ದೈವ ಅನುಗ್ರಹ ಅನ್ನೋದು ಇರಲೇಬೇಕು. ಪ್ರತಿಯೊಂದು ದೈವ ಅನುಗ್ರಹಕ್ಕೂ ಅದರದ್ದೇ ಆದ ಒಂದೊಂದು ಪೂಜೆ ಅನ್ನುವುದು ಇದ್ದೇ ಇರುತ್ತೆ. ಇದನ್ನು ಮಾಡುವಾಗ ಕೆಲವು ನಿಯಮವನ್ನು ಅನುಸರಿಸಿ. ಪದೇ ಪದೇ ಗಂಡ ಮಾತು ಕೇಳ್ತಾ ಇಲ್ಲ, ಜಗಳಗಳು ಹೆಚ್ಚಾಗ್ತಾ ಇದೆ, ದಾಂಪತ್ಯದಲ್ಲಿ ಕಲಹಗಳಿದೆ, ಪರಸ್ತ್ರೀ ಸಹವಾಸದಿಂದ ಮನೆ ಬಿರುಕು ಬಿಡುತ್ತಿದೆ, ಇದರಿಂದ ಪರಿಹಾರ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದರು. ಅದಕ್ಕಾಗಿ ಮಾಡುವಂತಹ ಈ ಒಂದು ಪರಿಹಾರ ನಿಮ್ಮ ಜೀವನವನ್ನು ಉದ್ಧಾರ ಮಾಡುತ್ತದೆ. ಆ ಪರಿಹಾರದ ಅನುಸಾರವಾಗಿ ಈ ಒಂದು ಸರಳ ತಂತ್ರವನ್ನು ಮಾಡಿ. 2 ವೀಳ್ಯದೆಲೆಯನ್ನು ತೆಗೆದುಕೊಂಡು ಒಂದು ವೀಳ್ಯದೆಲೆಯ ಮೇಲೆ ನಿಮ್ಮ ದೈವ ಅನುಗ್ರಹ ಶಕ್ತಿ ಆಗಬೇಕು ಅನ್ನುವುದಕ್ಕಾಗಿ ನಿಮ್ಮ ಮನೆ ದೇವರ ಹೆಸರನ್ನು ಬರೆಯಬೇಕು. ಆ ವೀಳ್ಯದೆಲೆಯ ಕೆಳಭಾಗದಲ್ಲಿ ಅಂದರೆ ಹಿಂಭಾಗದಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಗಂಡನ ಹೆಸರನ್ನು ಬರೆದುಕೊಳ್ಳಬೇಕು. ನಮ್ಮ ಗಂಡ ಮಾತು ಕೇಳುವಂತಾಗಲಿ, ಆತನಿಗೆ ಕೆಟ್ಟ ಚಟಗಳಿದ್ದರೆ ಬಿಟ್ಟು ಹೋಗಬೇಕು, ಕುಡಿತದ ಸವಾಸದಿಂದ ಹೊರಗಡೆ ಬರಬೇಕು, ಆರೋಗ್ಯವಂತನಾಗಬೇಕು, ದುಡ್ಡು ಸಂಪಾದನೆ ಮಾಡುವಂತಹ ಶಕ್ತಿ ಅವನಿಗೆ ಆಗಬೇಕು, ಯಾವುದೇ ಜೂಜಾಡುವುದು, ಇಸ್ಪೀಟ್ ಆಡುವುದು ಮತ್ತು ರೇಸ್ ಆಡುವುದು ಇಂತಹ ಯಾವುದೇ ಕೆಟ್ಟ ಗುಣಗಳಿದ್ದರೂ ಕೂಡ ಅದೆಲ್ಲ ಸಂಪೂರ್ಣವಾಗಿ ಪರಿಹಾರ ಆಗಿ ಮನೆಯಲ್ಲಿ ಯಜಮಾನನಾಗಿರಬೇಕು. ನಾವು ಹೇಳಿದ ಹಾಗೆ ನನ್ನ ಗಂಡ ನನ್ನ ಮಾತನ್ನು ಕೇಳಬೇಕು. ಹಣಕಾಸಿನ ವಿಚಾರದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದು ನಿವಾರಣೆ ಆಗಿ ಮನೆಯಲ್ಲಿ ಸದಾ ದುಡ್ಡು ಕಾಸು ಇರುವಂತೆ ಆಗಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿ ಆ ವೀಳ್ಯದೆಲೆ ಮೇಲೆ ಕರ್ಪೂರವನ್ನು ಹಚ್ಚಿ ಮನೆ ಹತ್ತಿರ ಇರುವಂತಹ ಹರಿಯುವ ನದಿಗೆ ಅದನ್ನು ಬಿಡಬೇಕು. ಈ ರೀತಿ ನೀವು 4 ವಾರ ಮಾಡುವುದರಿಂದ ನಿಮ್ಮ ಗಂಡ ಹೇಳಿದ ಮಾತನ್ನು ಕೇಳ್ತಾನೆ. ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ, ನಗು ವಾತಾವರಣ ನೆಲೆಸುವಂತೆ ಆಗುತ್ತದೆ. ನಿಮ್ಮ ಕೌಟುಂಬಿಕ ಸಾಮಾನ್ಯ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಇವತ್ತೊಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ.